ಶುಭೋದಯ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಗುರುಗಳನ್ನ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಶುಭ ಸಂಚಿಕೆಯಲ್ಲಿ ಗುರು ಗೋಚರ ಫಲದಿಂದ ಕಟ್ಟ ಕಡಿಯ ರಾಶಿಯಾದಂತಹ ಮೀನರಾಶಿ ಮೀನ ಲಗ್ನದವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಪರಿಣಾಮಗಳು ಬೀರುತ್ತೆ, ಹಾಗೆ ಆ ಪರಿಣಾಮಕ್ಕೆ ತಕ್ಕಂತೆ ಪರಿಹಾರ ಭಾಗವಾಗಿ ನಾವೇನ್ ಮಾಡ್ಕೋಬಹುದು, ಈ ಕುರಿತಂತೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಗುರುಗಳೇ, ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು 4ನೇ ಮನೆಯಿಂದ 5ನೇ ಮನೆಗೆ ಪ್ರವೇಶ. ಕರ್ಕಾಟಕ ರಾಶಿ. ಅನೇಕ ವಿಚಾರಗಳನ್ನು ನಾವು 5ನೇ ಮನೆಯಿಂದ ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ ಜ್ಞಾನದ ಮನೆಯಿಂದ ಬುದ್ಧಿವಂತಿಕೆಯ ಮನೆ. ಇಲ್ಲಿ ಓದೋದು ಕಮ್ಮಿ ಆಗುತ್ತೆ ಅಂತ ಹೇಳುತ್ತೆ. ಆದರೆ ಜನ ಹೇಳ್ತಾರೆ ಕರ್ಕಾಟಕ ರಾಶಿ ಉಚ್ಚಸ್ಥಾನ ಹೇಗೆ ಗುರು ಅಲ್ಲಿ ಹೋದಾಗ ಕಮ್ಮಿ ಆಗುತ್ತೆ ಅಂತಂದರೆ, ಮೇಷಲಗ್ನದವರಿಗೆ ಅದು 4ನೇ ಮನೆ ಆದಾಗ ಉಚ್ಚಸ್ಥಾನ ಆಗುತ್ತೆ. ವೃಷಭ ಲಗ್ನದವರಿಗೆ 3ನೇ ಮನೆ ಆದಾಗ ಉಚ್ಚಸ್ಥಾನ ಆಗುತ್ತೆ. ಪ್ರತಿಯೊಂದು ಲಗ್ನಕ್ಕೂ ಗುರು ಕೂತ್ಕೊಂಡಾಗ ಉಚ್ಚಸ್ಥಾನವೇ. ಆದರೆ ಆ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ ಅನ್ನೋದು ಜ್ಯೋತಿಷ್ಯ. ಈ ವಿಚಾರದಲ್ಲಿ ಗುರು ಉಚ್ಚಸ್ಥಾನದಲ್ಲಿ ಕೂತ್ಕೊಂಡು 5ನೇ ಮನೆ ಕೂತ್ಕೊಂಡು ಜ್ಞಾನಕ್ಕಿಂತ ಹೆಚ್ಚಾಗಿ ಬುದ್ಧಿನ ಹೆಚ್ಚು ಮಾಡ್ತಕ್ಕಂಥ ಮನೆ ಅದು, ಬುದ್ಧಿವಂತಿಕೆ. ಅದಕ್ಕೆ 4, 5 ಪಕ್ಕದಲ್ಲೇ ಇದೆ. ನಮ್ಮ ಶಾಸ್ತ್ರದಲ್ಲಿ ಋಷಿಗಳು ಏನು ಹೇಳಿದ್ದಾರೆ ಅಂತಂದರೆ, ಮೊದಲು ನೀನು ABCD ಕಲಿ, ನೀನು ಅನ್ನೋದು 1ನೇ ಮನೆ, ABCD ಕಲಿ ಅನ್ನೋದು 2ನೇ ಮನೆ, ಅದನ್ನು ಜೋಡಣೆ ಮಾಡೋಕ್ಕೆ ಪ್ರಯತ್ನ ಮನೆ 3ನೇ ಮನೆ, ಜೋಡಣೆ ಆಗಿ ಪ್ರಬಂಧ ಸೆಂಟೆನ್ಸ್ ಅಂತ ಏನು ಕರಿತೀವಿ ಅದನ್ನು ಕಲಿಯೋಕ್ಕೆ 4ನೇ ಮನೆ, ಕಲಿತಾದ ಮೇಲೆ ಅದನ್ನು ಬುದ್ಧಿಯಿಂದ ಉಪಯೋಗಿಸೋಕ್ಕೆ 5ನೇ ಮನೆ, ವ್ಯವಹಾರವನ್ನು ಅದರಿಂದ ಮಾಡೋಕ್ಕೆ 6ನೇ ಮನೆ, ಅದರಿಂದ ನಿನಗೆ ಎಷ್ಟೋ ಜನ ಸಂಪರ್ಕ ಬೆಳೆಸೋಕ್ಕೆ 7ನೇ ಮನೆ. ಈ ರೀತಿ 1ರಿಂದ 7 ವಿದ್ಯಾಭ್ಯಾಸದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮನೆಗಳು. ಸುಮ್ಮನೆ ಉಚ್ಚಸ್ಥಾನದಲ್ಲಿ ಗುರು ಮೀನ ಲಗ್ನದವ್ರಿಗೆ ಕೂತಿದ ತಕ್ಷಣವೇ ಅಲ್ಲಿ ವಿದ್ಯಾರ್ಜನೆ ಆಗೋದಿಲ್ಲ. ವಿದ್ಯಾರ್ಜನೆ ಜ್ಞಾನಾರ್ಜನಕ್ಕಿಂತ ಹೆಚ್ಚಾಗಿ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ. ಸ್ವಲ್ಪ ಕನ್ನಿಂಗ್ನೆಸ್ ಅಂತ ನಾವು ಏನು ಹೇಳ್ತೀವಿ ಅದು ಹೆಚ್ಚಾಗುತ್ತೆ. 5ನೇ ಮನೆ ಕನ್ನಿಂಗ್, ಒಳ್ಳೆ ಮನೆ ಅಲ್ಲ. ವ್ಯಾಪಾರದಲ್ಲಿ 7ನೇ ಮನೆ ಅಂತ ಹೇಳಿದಾಗ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ನಾವು ಅಲ್ಲೂ ಹೇಳ್ತೀವಿ. ಹಾಗೆ 5ನೇ ಮನೆ ಸ್ವಲ್ಪ ಕಪಟ. ತುಂಬ ಜನ ನಮ್ಮ ಸ್ಟೂಡೆಂಟ್ಸು ಕಲಿಯಕ್ಕೆ ಬರ್ತಾರೆ, 5ನೇ ಮನೆ ಇದ್ದರೆ ಅವ್ರಿಗೆ ಸ್ವಲ್ಪ ಕಪಟತನದಿಂದ ಕಲಿತಾರೆ, ನಮ್ಮನ್ನು ಕಪಟತನದಿಂದ ನೋಡ್ತಾರೆ. 5ನೇ ಮನೆ ಈಸ್ ನಾಟ್ ಎ ಗುಡ್ ಹೌಸ್, ಇಟ್ ಈಸ್ ಓನ್ಲಿ ಇಂಟೆಲಿಜೆನ್ಸ್ ಹೌಸ್. ಗ್ರೂಪಲ್ಲೆಲ್ಲ ಅವರು ತುಂಬ ಬುದ್ಧಿವಂತರು ಅಂತ ತೋರಿಸ್ಕೊಳ್ತಾರೆ, ಭಾಳಷ್ಟು ಮೆಸೇಜ್ಗಳು ಅದು ಇದು ಮಾಡ್ತಾ ಇರ್ತಾರೆ. ಆದರೆ ಗುರುಭಕ್ತಿ ಅವ್ರಿಗಿರಲ್ಲ. 5ನೇ ಮನೆಯವ್ರಿಗೆ ಗುರುಭಕ್ತಿ ಕಮ್ಮಿ. ಗುರುಭಕ್ತಿ 5ನೇ ಮನೇಲಿ ಬರೋದೇ ಇಲ್ಲ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, 5ನೇ ಮನೆ ಬಂದಾಗ ನೀನು ಮಂತ್ರಪಠನೆ ಮಾಡು ಜಾಸ್ತಿ. 5ನೇ ಮನೆಗೆ ಯಾಕೆ ಮಂತ್ರಪಠನೆ ಕೊಡಬೇಕಾಯಿತು? 5ನೇ ಮನೆ ಚೆನ್ನಾಗಿದ್ದರೆ. 5ನೇ ಮನೆ ಕೆಲವು ನೆಗೆಟಿವ್ ಕಾಂಬಿನೇಷನ್ಸು ಇರ್ತವೆ. 5ನೇ ಮನೆ ಸೋಂಬೇರಿತನದ ಕಾಂಬಿನೇಷನ್. 5ನೇ ಮನೆ ಸೋಂಬೇರಿತನ ಹೆಚ್ಚಾಗ್ತಕ್ಕಂಥದ್ದು 5ನೇ ಮನೆ. ಸೊ ಆ ಕಾರಣದಿಂದ 5ನೇ ಮನೆ ಅಷ್ಟು ಒಳ್ಳೆ ಮನೆ ಅಲ್ಲ. ಅದು ಕ್ರಿಯಾಶೀಲತೆ ನೋಡಿ. ಫಿಲಮ್ ಆ್ಯಕ್ಟರ್ಸ್ಗೆಲ್ಲ 5ನೇ ಮನೆ ಅಂತ ಹೇಳ್ತೀವಿ. ಈ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ನೋಡ್ಬೋದು. ಅವರು ಯಾವುದೋ ಫಿಲಮಲ್ಲಿ ಈ ಹೊಲದಲ್ಲಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಛತ್ರಿ ಇರಬೇಕು, ಛತ್ರಿ ಇಟ್ಕೋಬೇಕು. ಒಂದು ಅಲ್ಲಿ ಕೆಸರಾದರೆ ಇಮಿಡಿಯೇಟಾಗಿ ತೊಳ್ಕೊಂಬಿಡ್ತಾರೆ, ಇಮಿಡಿಯೇಟಾಗಿ ಅಲ್ಲಿ ನೋಡಬೇಕು. ಫಿಲಮ್ಗಿನ ಮುಂಚೆ ಫಿಲಮ್ ಆದಮೇಲೆ ಇದನ್ನ ನೋಡಬೇಕು. ಆ ಫಿಲಮ್ ಆ್ಯಕ್ಟರ್ಸ್ ಅಂತ ಅವ್ರಿಗೊಂಥರ ಗ್ರೇಡ್, 5ನೇ ಮನೆ ಗ್ರೇಡ್ ಅಂತ ಕರಿತೀವಿ.
5ನೇ ಮನೆಗೆ ಯಾರ್ಯಾರಿಗೆ ನಡೀತಾ ಇರುತ್ತೋ ಅದೆಲ್ಲ ಒಂಥರ ಗ್ರೇಡ್ ಲೆಕ್ಕಾಚಾರ, ಲೆವೆಲ್ ಏನಿರಲ್ಲ, ಫುಲ್ ಸೂಟ್ ಎಂಟಿ ಪಾಕೆಟು. ನಿಜ, 5ನೇ ಮನೆ ಫುಲ್ ಸೂಟ್ ಎಂಟಿ ಪಾಕೆಟ್ ಆದರೂ ಗ್ರೇಡು. ಆ ಕಾರಣದಿಂದ ತುಂಬ ಜನ 5ನೇ ಮನೆ ಫಲಿಸಿದಾಗ ಸೂಸೈಡ್ ಮಾಡ್ಕೊಳ್ಳೋದು ಜಾಸ್ತಿ. 5ನೇ ಮನೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸೊ ಮೀನಲಗ್ನ ಮೀನರಾಶಿಯವರಿಗೆ 5ನೇ ಮನೆಯಲ್ಲಿ ಗುರು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದಾಗ ಆರೋಗ್ಯಕಾರಕ, ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ. ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥ ಮನೆ, ಆರೋಗ್ಯದಲ್ಲಿ ಉತ್ತಮ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ, ಸೋಂಬೇರಿತನ ಜಾಸ್ತಿ, ಬದಲಾವಣೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಜಾಸ್ತಿ ಬರುತ್ತೆ 5ನೇ ಮನೆಯಿಂದ. ಬದಲಾವಣೆ ಮಾಡ್ತಾರೆ, ಇದಲ್ಲ ಅದಲ್ಲ ಅದಲ್ಲ ಇದಲ್ಲ ಅಂತ ಹೋಗ್ತಾ ಇರ್ತಾರೆ. ಒಂದಕ್ಕೆ ಹೋದರೆ ಸಮಾಧಾನ ಇಲ್ಲ. ಅತೃಪ್ತ ಭಾವ ಯಾವುದಾದ್ರು ಒಂದಿತ್ತು ಅಂತಂದರೆ 1ರಿಂದ 12, 5ನೇ ಭಾವ ಅತೃಪ್ತ ಭಾವ. ಹಾಗೆ ಬಿಸ್ನೆಸ್ಸಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥದ್ದು ಲಾಭ ಜಾಸ್ತಿ ಬರುತ್ತೆ, ಹಣ ಹಾಕಿದ್ರೆ ಹೊರಟೋಗುತ್ತೆ. 5ನೇ ಮನೆ ತುಂಬ ಜನಕ್ಕೆ, ತಂದೆ ತಾಯಿಗಳಿಗೆ ಮಕ್ಕಳಿಗೆ ಏನಾದ್ರು 5ನೇ ಮನೆ ದಶ ಬಂದಾಗ ಅಥವಾ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಇದ್ದರೆ ಮಕ್ಕಳಾಗಿದ್ದಾಗ ಅವರು ಅಂದರೆ ಒಂದು 25 ಇಯರ್ಸ್ 28 ಇಯರ್ಸ್ವರೆಗೂ ಇದ್ದರೆ ತುಂಬ ಗೋಳಾಡಿಸ್ತಾರೆ. ಈ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಅಂತಂದಾಗ ಪೂರ್ವ ಪುಣ್ಯದ ಕೆಲವು ನೆಗೆಟಿವ್ನ ಕ್ಯಾರಿ ಮಾಡುತ್ತೆ 5ನೇ ಮನೆ. ಸೊ 4ನೇ ಮನೆಗೆ 2ನೇ ಮನೆ, ಅದು 9ನೇ ಮನೆಯಿಂದ ಅದು ಈಗೇನು 9ನೇ ಮನೆ. 4ನೇ ಮನೆಗೆ 2ನೇ ಮನೆ, 9ನೇ ಮನೆಗೆ ತೊಗೊಂಡ್ರೆ ಅದು 5ನೇ ಮನೆ 9ನೇ ಮನೆ. 9 to 9th is 5th. ಸೊ ಪೂರ್ವ ಪುಣ್ಯದ ಏನೇನೋ ತಲೆಲೆಲ್ಲ ಹಾಕ್ಕೊಂಬಂದು ತುಂಬ ಜನ 5ನೇ ಮನೆ ಓಡಿದಾಗ ತಂದೆ ತಾಯಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಏನು ಅಂದರೆ, ನೀವೇನು ನನಗೆ ಮಾಡಿದ್ದೀರಾ ಅನ್ನೋದು. 5ನೇ ಮನೆ ಈಸ್ ಎ ವೆರಿ ಡೇಂಜರಸ್ ಹೌಸ್. ಏನು ಮಾಡಿದ್ದೀರಾ ನನಗೆ, ಏನು ದುಡ್ಡು ಕೊಟ್ಟಿದ್ದೀರಾ ನನಗೆ, ಏನು ಓದಿಸಿದ್ದೀರಾ ನನಗೆ, ಏನು ಬೈಕ್ ತಗೊಟ್ಟಿದ್ದೀರಾ, ಏನು ಕಾರ್ ತಗೊಟ್ಟಿದ್ದೀರಾ. ಪಾಪ ಅವ್ರು ಯಾವುದೋ ಬಾಡಿಗೆ ಮನೇಲಿರ್ತಾರೆ. ಇದೆಲ್ಲ ಅತಿರೇಕದ ಪ್ರಶ್ನೆಗಳು. ಇಂಥದಕ್ಕೆ ರಾಮಬಾಣ ವೆರಿ ಸಿಂಪಲ್ಲು. ಅವರಂಥ ಪುಕ್ಕಲರು ಇನ್ನೊಬ್ರು ಇರೋಲ್ಲ. ಯಾರು 5ನೇ ಮನೆ ನಡೀತಾ ಇರುತ್ತಲ್ಲ, ಆ ಒಂದು ತತ್ವದಲ್ಲಿ ನಾನು ಹೇಳಿದೆ, ನಮ್ಮ ಶಿಷ್ಯಂದ್ರಲ್ಲೂ 5ನೇ ಮನೆ ಓಡ್ತಾ ಇದ್ದಾಗ ಅತಿ ಬುದ್ಧಿವಂತರಾಗ್ಬಿಡ್ತಾರೆ. ಅವರಷ್ಟು ಪುಕ್ಕಲರು ಇನ್ನೊಬ್ರು ಇಲ್ಲ. ಅವರನ್ನು ಮಕ್ಕಳೇನಾರು ಆ ಥರ ಆದಾಗ ಹಾಸ್ಟ್ಲಲ್ಲಿಟ್ಟು ಓದಿಸ್ಬೇಕು 5ನೇ ಮನೆ. ಯಾಕಂದರೆ ಇವತ್ತು ಮೀನಲಗ್ನ ಮೀನರಾಶಿ ಕೊನೆಯದು ಹೇಳ್ತಾ ಇರೋದ್ರಿಂದ ಗುರುವಿನ ಒಂದು ವಿಚಾರ ಬಂದಾಗ ಗ್ರಹ ಫಲಕ್ಕಿನ ಸ್ಥಾನ ಫಲ ಜ್ಯೋತಿಷ್ಯದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೇಳಿದ ಮಾತು ಕೇಳದೇ ಇದ್ದಾಗ ನೀವು ಏನು ಮಾಡಬೇಡಿ, ಹಾಸ್ಟೆಲ್ಗೆ ಹಾಕಿ. ಯಾವುದಾದ್ರು ರಿಲೇಟಿವ್ ಮನೆಗೆ ಹಾಕಿದ್ರೆ ಅಲ್ಲೂ ಆಟಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹಾಸ್ಟೆಲ್ ಅತಿರೇಕಕ್ಕೆ ಹೋದಾಗ ಓದಲ್ಲ, ಮಾಡಲ್ಲ, ಯಾವ ರೀತಿಯೂ ಕೂಡ ಬಗ್ತಾ ಇಲ್ಲ, ಸುಮ್ಮನೆ ಮನೇಲೇ ಕೂತಿರ್ತಾನೆ, ರೂಮೊಳಗೆ ಬಾಕ್ಲು ಹಾಕ್ಕೊಂಡು ರಾತ್ರಿ ಎಲ್ಲ ಎದುರ್ತಾನೆ, ಹಗಲೆಲ್ಲ ಮಲಗಿರ್ತಾನೆ, ಆಚೆ ತಿಂತಾ ಇರ್ತಾನೆ. ಇವೆಲ್ಲ 5ನೇ ಮನೆಯ ಸಂಗತಿಗಳು. 8ನೇ ಮನೆದು ಇದೇ ಸಂಗತಿ, ಬಟ್ ಆದರೆ ಸ್ವಲ್ಪ ವಿಚಿತ್ರವಾಗೋದು, ಅದು ಸ್ವಲ್ಪ ಬೇರೆ ಥರ ಆ್ಯಡ್ ಆಗುತ್ತೆ. ಸೊ 5ನೇ ಮನೆಗೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಬೇಕು. ಆವಾಗ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗಿಬಿಡುತ್ತೆ, ಒಂದು 6 months ಮಿನಿಮಮ್. ಸೊ 5ನೇ ಮನೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲ, ಅದಕ್ಕೆ ಆಗಿರ್ತಕ್ಕಂಥ ಒಂದು ನೆಗೆಟಿವಿಟಿ ಇದೆ. ಅಂಥವ್ರೇನಾದರೂ ಸಾಫ್ಟ್ವೇರಲ್ಲಿ, ಹೀಲಿಂಗ್ ಇಂಡಸ್ಟ್ರಿ, ಸ್ಪಿರಿಚುವಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೂ 5ನೇ ಮನೆ ಅಂದಾಗ ಸ್ವಲ್ಪ ಈಗೋ ಜಾಸ್ತಿ. 5th house ಇಸ್ ದಿ ಹೌಸ್ ಆಫ್ ಈಗೋ. ಸಖತ್ ಈಗೋ ಇರ್ತಕ್ಕಂಥದ್ದು 5ನೇ ಮನೆ ಬಂದಾಗ ನನಗೆ. ಯಾಕಂದರೆ ಬುದ್ಧಿವಂತ ಮನೆ ಅಂದಾಗ ಯಾರದ್ದು ಮಾತು ಕೇಳಲ್ಲ. ಅವ್ರ ಮನಸ್ಸಿಗೆ ಕಾಗೆ ಬಿಳಿಗಿದೆ ಅಂದರೆ ಮುಗಿದೋಯ್ತದು. ದೇವ್ರು ಬಂದರೆ ಇಲ್ಲ ನಾನು ದೇವರು, ಏನು ಗ್ಯಾರಂಟಿ ಅಂತ ಕೇಳ್ತಾರೆ ಫಸ್ಟ್ ನಿನ್ನ ದೇವರು. ಅಷ್ಟು 5ನೇ ಮನೆ. 5th house ಇಸ್ ನಾಟ್ ಎ ಗುಡ್ ಹೌಸ್. ಬಿಸ್ನೆಸ್ಸಲ್ಲೂ ಕೂಡ ಕನ್ಸಲ್ಟೇಷನ್ ಜಾಬ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ. ವಿವಾಹದಲ್ಲಿ ಪ್ರೇಮ ವಿವಾಹ 5ನೇ ಮನೆ. ಪ್ರೇಮನೇ ಆಗುತ್ತಾ? ಅದು ತಪ್ಪು. ಅವ್ರು ಸೆಲೆಕ್ಟೇ ಮಾಡಲ್ಲ. 5ನೇ ಮನೆ ಇದೆಯಲ್ಲ, ಈ ಪ್ರೇಮ ವಿವಾಹದಲ್ಲಿ
ವಿವಾಹ ಅಂತ ಹೇಳಲ್ಲ, ಪ್ರೇಮ ಅಂತ ಹೇಳ್ತೀನಿ ಅಷ್ಟೇ. ಅಲ್ಲಿಗೆ ನಿಲ್ಲಿಸ್ಬೇಕು. ಯಾಕೆ ವಿವಾಹ ಅಂತ ತೊಗೊಂಡ್ರೆ 7ನೇ ಮನೆ ಆಗುತ್ತೆ. ಪ್ರೇಮ 5, ವಿವಾಹ 7, 5, 7. ಬರೀ ಪ್ರೇಮ ಅಂತ ತೊಗೊಂಡ್ರೆ ಅದು 5ನೇ ಮನೆ ಅಷ್ಟೇ ಸಾಕು, ಅಲ್ಲಿಗೆ ನಿಲ್ಲಿಸೋಣ. ಪ್ರೀತಿ ಇರುತ್ತೆ, ಮದುವೆ ಕನ್ವರ್ಟ್ ಆಗೋದು ಭಾಳ ಕಷ್ಟ, ಎಳೆದಾಡ್ತಾರೆ. ಪ್ರೀತಿ ಆಗಿದ ತಕ್ಷಣ ಮದುವೆ ಆಗಬೇಕು, ಅದೇ ಒಳ್ಳೆಯದು. ಶಾಸ್ತ್ರದಲ್ಲೂ ಬರೆದಿದೆ. ಪ್ರೀತಿ ಆಯಿತಾ, ಟೈಮ್ ಕೊಟ್ಟರೆ ಗಂಟು ಕಟ್ಟಿರೋದೇ ನಿಲ್ಲಲ್ಲ, 3 ಗಂಟು ಕಟ್ಟಿರೋದೇ ನಿಲ್ಲಲ್ಲ, 3 ತಿಂಗಳಿಗೆ 6 ತಿಂಗಳು ಹೊಟ್ಟೋಗುತ್ತೆ. ಇನ್ನು ಗಾಳೀಲಿ ಬಂದಿರತಕ್ಕಂಥ ಪ್ರೀತಿ ನಿಲ್ಲುತ್ತಾ? ನಿಲ್ಲಲ್ಲ. ಅನೇಕ ಜನರು ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು, ಅನೇಕ ಜನರು ಮಾನಸಿಕವಾಗಿ ಹಿಂಸೆ ಪಡ್ತಕ್ಕಂಥದ್ದು, 3 ವರ್ಷ ಆದಮೇಲೆ ಮನೆಗೆ ಹೇಳಿ ಗಲಾಟೆಗಳಾಗಿ ಬೇರೆ ಆಗಿ ಅಲ್ಲಿ ಓಡೋಗಿ ಮದುವೆ ಆಗಿ ಮತ್ತೆ ಮನೆಗೆ ಯಾರು ಕರೀದಲೆ ಮಾಡ್ದಲೆ ಹಿಂಸೆ. 5ನೇ ಮನೆಯೇ ಹಿಂಸೆ ಕೊಡುತ್ತೆ. ಅದು ಅಷ್ಟು ಈಸಿ ಮನೆಗಳಲ್ಲ ಅದೆಲ್ಲ. ಆರೋಗ್ಯ ಚೆನ್ನಾಗಿ ಕೊಡುತ್ತೆ, ಮನಸ್ಸಿಗೆ ಹಿಂಸೆ ಕೊಡುತ್ತೆ, ದೇಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಲವನ್ನು ಕೊಡುತ್ತೆ 5ನೇ ಮನೆ. ಮನಸ್ಸಿಗೆ ಆಗ್ತಕ್ಕಂಥ ಆಘಾತ ಮೇಲ್ಗಡೆ ನೋಡೋಕೆ. ಅದಕ್ಕೆ ಫಿಲಮ್ ಆ್ಯಕ್ಟ್ರಸ್ಸು ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿರ್ತಾರೆ, ಭಾಳ ಬ್ಯೂಟಿಫುಲ್ ಆಗಿರ್ತಾರೆ. 5ನೇ ಮನೆ ಏನಾದ್ರು ಸ್ವಲ್ಪ ಸರಿಗಿಲ್ಲ, ಕೂತಿಲ್ಲ ಅಂತಂದರೆ ಮನಸ್ಸಲ್ಲಿ ಹೊಟ್ಟೋಗಿರುತ್ತೆ. ಮನಸ್ಸು ಸರಿ ಇಲ್ಲ, ಸುಮ್ಮನೆ ಸ್ಮೈಲ್, ಹೃದಯದಲ್ಲಿ ಸ್ಮೈಲ್ ಇರೋಲ್ಲ ಅವ್ರದ್ದು, ಬಾಯಲ್ಲಿ ಮಾತ್ರ ಸ್ಮೈಲ್. ಹಲ್ಲು ತೋರಿಸ್ತಾರೆ, ಚೆನ್ನಾಗಿ ಕಟ್ಸಿರ್ತಾರೆ ಹಲ್ಲನ್ನ ನೀಟಾಗಿ. ಎಲ್ಲ ಆ್ಯಕ್ಟ್ರಸ್ಸು ಹಲ್ಲು ತೋರಿಸ್ತಾರೆ, ಮನಸ್ಸಲ್ಲಿರೋಲ್ಲ. ಮನಸ್ಸು ಚೆನ್ನಾಗಿರಬೇಕು ಅಂದರೆ ಬೇರೆ ಕಾಂಬಿನೇಷನ್ಸ್ ಎಲ್ಲ ಬರಬೇಕು. ಅದಕ್ಕೆ ಜ್ಯೋತಿಷ್ಯ ಕಲಿತಾಗ ಅವ್ರಿಗೆಲ್ಲ ಗೊತ್ತಾಗುತ್ತೆ ಯಾವ ರೀತಿ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ವಿಚಾರಗಳಿದ್ದಾವೆ ಅಂತ. ಇನ್ನು ಪ್ರೇಮ ವಿವಾಹದಲ್ಲಿ ಆಗಬೇಕು ಅಂತಂದರೆ ಅಲ್ಲಿ 5 ಜೊತೆ ಸೇರಬೇಕು 7ನೇ ಮನೆ, ಅವಾಗ ಆಗುತ್ತೆ. ಇಲ್ಲದ್ರೆ ಬರೀ 5 ಇದ್ದರೆ ಸೆಲೆಕ್ಟಿವ್ ಆಗಿಬಿಡ್ತಾರೆ. 5 ಜೊತೆ 7 ಎಲ್ಲರೂ ಇರಬೇಕು ಆ ಕಾಂಪೋಸಿಷನಲ್ಲಿ. ಆ ಕಾಂಪೋಸಿಷನಲ್ಲಿ ಇಲ್ಲ ಅಂದರೆ ಕಷ್ಟ, ಭಾಳ ಕಷ್ಟ. 5 ಜೊತೆ 7, ಬರೀ 5 ಸಿಂಗಲ್ 5 ನಥಿಂಗ್. 5 ಇಂಟ್ರೆಸ್ಟು ಕೊಡೋಲ್ಲ ಮದುವೆ ಆಗಬೇಕು ಅಂತ, ಲವ್ ಮಾಡೋಣ ಅಷ್ಟೇ, ಮ್ಯಾರೇಜ್ ಬೇಡ ಅಂತ ಹೇಳ್ಬಿಡುತ್ತೆ. ಲಿವಿಂಗ್ ರಿಲೇಷನ್ಶಿಪ್ ಎಲ್ಲ 5 ಇವತ್ತಿನ ಕಾಲದಲ್ಲಿ. ಲಿವಿಂಗ್ ರಿಲೇಷನ್ಶಿಪ್ ಲೀಗಲ್. 7ನೇ ಮನೆ ಲೀಗಲ್ಲು, 7ನೇ ಮನೆ ಲೀಗಲ್ಲು. 5ನೇ ಮನೆ ಐ ಡೋಂಟ್ ವಾಂಟ್ ಎನಿ ಲೀಗ್ಯಾಲಿಟಿ, 5ನೇ ಮನೆ. ಹಾಗೆ ಆರೋಗ್ಯದಲ್ಲಿ ಕೊನೆಯದಾಗಿ ಭಾಳ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ, ಕಲ್ಲು ತಿಂದರೂ ಜೀರ್ಣ ಆಗ್ತಕ್ಕಂಥ ಆರೋಗ್ಯ, ಇಷ್ಟು ಕೂಡ ಈ ಗುರುವಿನ ವಿಚಾರ. 5ನೇ ಮನೆಯಲ್ಲಿ ಗುರು ಕೂತಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಪಾಸಿಟಿವ್ ಇರಬೇಕು ಅಂತಂದರೆ ಮದುವೆ ಸಮಾರಂಭಗಳು ಬಂದಾಗ ಹೋಗಿ ಬನ್ನಿ ಹೆಚ್ಚಾಗಿ. 5ನೇ ಮನೆ ಉತ್ತಮವಾಗುತ್ತೆ. ಹೆಚ್ಚು ಜನರ ಸಂಪರ್ಕ ಮಾಡಿ, ಐಸೋಲೇಷನ್ ಬೇಡ. 5th ಹೌಸ್ ಇಸ್ ದಿ ಹೌಸ್ ಆಫ್ ಐಸೋಲೇಷನ್. ಆ್ಯಕ್ಚುಲಿ ಐಸೋಲೇಷನ್ ಮಾಡಿಬಿಡುತ್ತೆ 5ನೇ ಮನೆ. ಒಬ್ಬನೇ ಕಂಪ್ಯೂಟರ್ ಮುಂದೆ ನಿಮ್ಮ ಮಗ ಅಥವಾ ಮಗಳು ಕುಟ್ತಾ ಇದ್ದರೆ ಅದು 5ನೇ ಮನೆ. ಅದು ಐಸೋಲೇಷನ್. ಒಂದೇ ಹಿಂಗೆ ವರ್ಲ್ಡ್ನ ನೋಡ್ತಾ ಇರ್ತಾರೆ, ಬಟ್ ಒಬ್ಬರೇ ಕೂತಿರ್ತಾರೆ, ಅಕ್ಕಪಕ್ಕ ಯಾವುದಿಲ್ಲ, ಯಾವ ದೆವ್ವನೂ ಕೂತ್ಕೊಳ್ಳೋಕೆ ಬಿಡಲ್ಲ ಅವರು. ಸೊ ಹೆಚ್ಚು ಜನರ ಸಂಪರ್ಕವನ್ನು ಮಾಡಬೇಕು. ಹಾಗೆ ಮದುವೆಗಳಿಗೆ ಹೋಗಬೇಕು ಅವರು. ಹಾಗೆ ಮನೆಯಲ್ಲಿ ಹೆಚ್ಚಾಗಿ ಪುಸ್ತಕವನ್ನು ಓದಬೇಕು. ಯಾಕಂದರೆ 5ನೇ ಮನೆ ಬುದ್ಧಿವಂತಿಕೆ ಆದರೂ ಕೂಡ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದರೆ ಮನೆಯಲ್ಲಿ ರಾತ್ರಿ ಹೊತ್ತು ಅಟ್ಲೀಸ್ಟ್ ಯಾವುದಾದ್ರು ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಪುಸ್ತಕ 1 ಪೇಜ್ 2 ಪೇಜ್ ಓದಿ ಮಲ್ಕೊಂಡ್ರೆ 5ನೇ ಮನೆ ಪಾಸಿಟಿವ್ ಆಗುತ್ತೆ. ಇಷ್ಟು ನಮ್ಮ 12 ಲಗ್ನಗಳ ಈ ಗುರು ಸಂಚಾರದ ಗೋಚಾರ ಫಲ ಅಂತ ಹೇಳ್ತಾ ಇದ್ದೀನಿ. ಆ ಗುರು ಸರ್ವರಿಗೂ ಮಂಗಳನವನ್ನು ಉಂಟು ಮಾಡಲಿ, ಗುರು ನಿಮಗೆ ಜ್ಞಾನವನ್ನು ಕೊಡಲಿ, ನಿಮ್ಮ ಕಷ್ಟಗಳ ದೂರ ಮಾಡಲಿ. ಪ್ರತಿ ವರ್ಷ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಪ್ರತಿ 12 ಲಗ್ನಕ್ಕೂ ವಿಧ ವಿಧವಾಗಿರ್ತಕ್ಕಂಥ ಶುಭ ಅಶುಭ ಫಲವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ಮೂಲದಲ್ಲಿ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಆ ಗುರು ಬಂದಿದ್ದಾಗ ಈ ಒಂದು ಗೋಚಾರ ಫಲ ಒಂದು ಮೀನಿಂಗ್ ಇರುತ್ತೆ. ಇಲ್ಲ ಅಂದರೆ ಎಲ್ಲರಿಗೂ ಕೂಡ ಗುರು ಪ್ರವೇಶ ಆಗಿದ ತಕ್ಷಣ ಊರಲ್ಲಿರೋರಿಗೆಲ್ಲನೂ ಕೂಡ ಬದಲಾಗಬೇಕು ಅಂತಂದರೆ ಅದು ಎಲ್ಲೋ ಒಂದು ಕಡೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಅಲ್ಲ. ಇಷ್ಟು ವಿಚಾರ.
ಎಸ್ ವೀಕ್ಷಕರೇ, ಗುರು ಗೋಚರ ಫಲದಿಂದ ಮೀನರಾಶಿ ಮೀನಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ, ಅದಕ್ಕೆ ಪರಿಹಾರ ಮಾರ್ಗವಾಗಿ ನಾವೇನು ಮಾಡ್ಕೋಬೇಕು ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಟ್ರು. ನೀವು ಕೂಡ ಕರೆ ಮಾಡಬಹುದಾಗಿದೆ ಕಾರ್ಯಕ್ರಮಕ್ಕೆ, ಹಾಗೆ ನೇರವಾಗಿ ಗುರೂಜಿಯವರೊಟ್ಟಿಗೆ ಮಾತನಾಡಬಹುದಾಗಿದೆ. ಜೂನ್ 8ನೇ ತಾರೀಕಿನಿಂದ 113ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ನೀವು ಮನೆಯಿಂದಲೇ ಕುಳಿತುಕೊಂಡು ಕೇವಲ 7,999 ರೂಪಾಯಿಯಲ್ಲಿ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ಬೆಂಗಳೂರಿಂದ ಕಾಲ್ ಮಾಡ್ತೇನೆ. ಬೃಂದಾ ಅಂತ ಹೆಸರು. ಯಾವ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗಳ ಬಗ್ಗೆ. ಓಕೆ, ಯಾವ ವಿಚಾರವಾಗಿ? ಮೇಡಮ್, ಆಕೆ ಇನ್ನೂ ಮಾತಾಡ್ತಾ ಇಲ್ಲ, ಮತ್ತೆ ಅವ್ರ ತಂದೆಯವರು ಆಕೆ ನೋಡಿದ್ರೆ ಇಷ್ಟ ಪಡಲ್ಲ, ಮತ್ತೆ ಮನೆ ಮಾಡ್ತೀನಿ ಅಂತಾರೆ, ಮಾಡ್ತಾ ಇಲ್ಲ. ಒಂದು ಪ್ರಶ್ನೆ ಕೇಳು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದಮ್ಮ? ಒಂದು ಪ್ರಶ್ನೆ ಕೇಳು. 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್. ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ತೀನಮ್ಮ. ನೀನು ಊರಲ್ಲಿರೋದೆಲ್ಲ ಕ್ವಶನ್ ಕೇಳಿದ್ರೆ ನಿಮ್ಗೆ ಅಷ್ಟೊಂದು ಇದ್ರೆ ಕನ್ಸಲ್ಟೇಷನ್ ತಗೊಳ್ಳಿ. 10-4. ಸ್ವಲ್ಪ ನಿಮ್ಮ ಮಗುನ ಸ್ವಲ್ಪ ಇದು ಮಾಡ್ಕೊಳ್ಳಿ. ಒಂದು ಪ್ರಶ್ನೆ ಕ್ಲೀನಾಗಿ ಕೇಳಿ. ಜನಗಳಿಗೆ ಏನು ಗೊತ್ತಾ, ಯಾವ ಜ್ಯೋತಿಷ್ಯ ಕುತ್ಕೊಂಡ್ರು ಸಿಕ್ಕರು ಫ್ರೀ ಅಂದರೆ ಫಿನೈಲ್ ಕುಡಿತೀರಿ ನೀವೆಲ್ಲ. ಡೇಟ್ ಆಫ್ ಬರ್ತ್ ಹೇಳಿ. 10-4. 10 1 10 ಸರ್. 10-4 ಏಪ್ರಿಲ್. ಓಕೆ. 2024. ಟೈಮ್ 10:25 AM. 10:25. ಹಾ. ಪ್ಲೇಸ್ ಹುಟ್ಟಿದೂರು? ಬೆಂಗಳೂರು ಸರ್. ಸದ್ಯಕ್ಕೆ ಇವಾಗ 2 ವರ್ಷ ಆಗಿದೆ, ಕರೆಕ್ಟಾ? ಹೌದು ಸರ್. ದ್ವಿತೀಯ ಭಾವವನ್ನು ನೋಡ್ತೀವಿ. 2ನೇ ಭಾವ 11ರಲ್ಲಿದೆ. ದಶಾ ನೋಡ್ತೀವಿ. ಶುಕ್ರ ದಶಾ ನಡೀತಾ ಇದೆ. ಶುಕ್ರ ದಶದಲ್ಲಿ 2026 ಜುಲೈವರೆಗೂ ಮಂಗಳ. ಶುಕ್ರನ ಕಾಂಬಿನೇಷನಲ್ಲಿ 9-9 ಸ್ಲೋ ಆಗಿ ಬರುತ್ತೆ. ಯಾಕೆ ಟೆನ್ಷನ್ ಮಾಡ್ಕೊತೀರಾ? ಆರಾಮಾಗಿ ಬರುತ್ತೆ. ಯಾವುದೇ ಒಂದು ಸಮಸ್ಯೆ ತೋರಿಸ್ತಾ ಇಲ್ಲ. ಇಲ್ಲಿ ಮಂಗಳ 9-11 ಕಾಂಬಿನೇಷನ್ ಇದೆ. ಈ ಜಾಕಾಯಿ ಅಂತ ಬರ್ತದೆ, ಅದನ್ನು ಚೆನ್ನಾಗಿ ತೇಯ್ದು ನೆಲಗೆಗೆ ಹಚ್ಚಿ ಓಂ ಐಂ ನಮಃ ಅಂತ ಮಗು ಹತ್ರ ಹೇಳಿಸ್ತಾ ಇರಿ. ಅಂದರೆ ಹೇಳಕ್ಕೆ ಹೇಳಿ, ಓಂ ಐಂ ನಮಃ ಅಂತ. ಖಂಡಿತ ಸ್ವಲ್ಪ ಸ್ಲೋ ಇದ್ದರೆ 9ನೇ ಮನೆ ಸ್ವಲ್ಪ ಸ್ಲೋ, ಆರಾಮಾಗಿ ಬರುತ್ತೆ. ಸ್ವಲ್ಪ ಡಿಲೇ ಅಷ್ಟೇ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ವೀಕ್ಷಕರೇ, ಕೈಲಾಶ್ ಯಂತ್ರ ಹಾಗೂ ನಕ್ಷತ್ರ ನಾಡಿ ತರಗತಿಯ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಪ್ಲೇ ಆಗುತ್ತೆ, ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ.
ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದೇ ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಯಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ನಿಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಈಗಾಗಲೇ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಹಾಗೆ ಸೋಮವಾರದಿಂದ ನಮ್ಮ ತರಗತಿಗಳು ಪ್ರಾರಂಭವಾಗುತ್ತೆ. ಕುಟುಂಬ ಸಮೇತರಾಗಿ ಕಲಿಬೋದು. ಬೆಳಿಗ್ಗೆ 11 ಗಂಟೆಯಿಂದ ಒಂದು ಕ್ಲಾಸ್ ಇರುತ್ತೆ, ಸಂಜೆ 7:30ರಿಂದ ಒಂದು ಕ್ಲಾಸ್ ಇರುತ್ತೆ. ಯಾವುದು ನಿಮಗೆ ಅನುಕೂಲನೋ, ಬೆಳಿಗ್ಗೆ ಬೇಕಾ ಸಂಜೆ ಬೇಕಾ, ಖಂಡಿತ ಕುಟುಂಬ ಸಮೇತರ ಕಲೀರಿ. ನಿಮ್ಮ ಜೀವನದಲ್ಲಿ ನಿಮ್ಮ ಜಾತಕದಲ್ಲಿ ಏನು ಶುಭ ಅಶುಭ ಫಲಗಳಿದೆ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಟ್ಟಾಗ ಜೀವನ ಸುಗಮವಾಗುತ್ತೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. My name is Ashok. I am Ashok Bhatt. I am one of the devotees. You can call me as a devotees of Sri Dinesh Guruji. I have started my career with Dinesh Guruji. I would like to call it as a career because it's a never-ending learning with our Guruji. So I am from the 81st batch of Guruji, which is around 3 years back, and I started with the basics of astrology. Even though I have studied Parashara for 20 years, I think the level of accuracy I didn't see anywhere except in Dinesh Guruji's the way of teaching Nakshatra Nadi, as well as the way he has taught us on the concepts. So my suggestion would be, please learn astrology from him. Even though if you have learned from Parashara, Jaimini or any other form of astrologies, the accuracy of prediction is more than 90% with our own Dinesh Guruji. So if you want to improve your prediction, please start learning Nakshatra Nadi astrology from our dear Guruji. I have been with him for now 4 years. I have participated in his higher classes. I have also participated in the Vastu Shastra, which has been really explained beautifully by our Guruji. I have also participated in the Reiki classes, the crystal classes, as well as I have completed the doctorate from our Guruji. The learning never ends, and our Guruji teaches it in so simple way. Even if you don't have any background on astrology, you will be able to learn, understand and start predicting. And this is one of the beautiful subjects which will also help us in understanding our own dharma, right? Our own Sanatana dharma, which is tied to our own astrology. And by learning this Nakshatra Nadi astrology, you will be also contributing to our Sanatana dharma and become part of our holy and very rich tradition.